ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಲ್ಮಾಸ್ ಕಿಚನ್. ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ. ಬಿಸಿಬೇಳೆ ಬಾತ್ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇದು ಮಿಕ್ಸ್ ವೆಜಿಟೇಬಲ್ಸು, ಅಕ್ಕಿ, ಒಗ್ಗರಣೆಗೆ ಬೇಕಾದ ಐಟಮು ಮತ್ತು ಈರುಳ್ಳಿ, ಬಿಸಿಬೇಳೆ ಮಸಾಲೆ, ಉಪ್ಪು, ಸಾಸಿವೆ, ತೊಗರಿಬೇಳೆ ಮತ್ತು ಹುಣಸೆಹಣ್ಣು. ಒಂದು ಕಡೆ ಕುಕ್ಕರ್ ಇಡೋಣ, ಸ್ವಲ್ಪ ನೀರು ಹಾಕೋಣ. ಅದು ಕಾಯ್ತಾ ಇರಬೇಕಾದ್ರೆ ತೊಗರಿಬೇಳೆನ ತೊಳ್ಕೊಂಡು ಎರಡು ನೀರಲ್ಲಿ ತೊಳ್ಕೊಳ್ಳೋಣ. ಸ್ವಲ್ಪ ಕ್ಲೀನಾಗಿ ವಾಶ್ ಆಗುತ್ತೆ. ಎರಡು ನೀರಲ್ಲಿ ತೊಳ್ಕೊಂಡು ಆದಮೇಲೆ ಕ್ಲೀನಾಗಿ ನೋಡಿ ಒಂದು ಸತಿ ತೊಳೆದೆ, ಮತ್ತೊಂದು ಸತಿ ಕೈ ಆಡಿಸ್ತಾ ತೊಳಿಬೇಕು. ನೋಡಿ ಕ್ಲೀನಾಗಿ ತೊಳ್ಕೊಂಡು ತೊಗರಿಬೇಳೆನ ಅದರಲ್ಲಿ ಹಾಕ್ಕೊಳ್ಳೋಣ. ಈ ತೊಗರಿಬೇಳೆನ ಚೆನ್ನಾಗಿ ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಕಾಯ್ತಾ ಇದೆ, ಹಾಗೆ ಇಲ್ಲಿ ಅದು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡ್ತಾ ಹೋಗೋಣ. ಇದರಲ್ಲಿ ಇವಾಗ ಅಕ್ಕಿನ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಮಿಕ್ಸಡ್ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು ಕಂಪಲ್ಸರಿ. ಮಿಕ್ಕಿದ್ದು ಯಾವ್ದು ಬೇಕಾದರೂ ತರಕಾರಿನ ಆ್ಯಡ್ ಮಾಡ್ಕೊಬೋದು. ಅದೇ ಬೇಳೆಯಲ್ಲಿ ಅಕ್ಕಿನ ಹಾಕ್ಕೊಳ್ಳೋಣ. ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು 200 ಗ್ರಾಮಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 4 ಸೀಟಿ ಕೂಗಿಸ್ಕೊಳ್ಳೋಣ. ನೋಡಿ ಹಾಕ್ತಾಯಿದ್ದೀನಿ, ಬಿಸಿ ನೀರನ್ನು ಹಾಕ್ತಿದ್ದೀನಿ. ನೀರು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಬಿಸಿನೀರನ್ನು ಹಾಕಿದ್ದೀನಿ. ಉಪ್ಪು ನಮಗೆ ಟೇಸ್ಟಿಗೆ ಎಷ್ಟು ಬೇಕು, ಕಡಿಮೆ ತಿನ್ನೋರು ಕಡಿಮೆ ಹಾಕಿ, ನಮ್ಮಲ್ಲಿ ಕರೆಕ್ಟಾಗಿ ತಿಂತಾರೆ ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಲಿಡ್, 4 ಸೀಟಿಯನ್ನು ಬಿಡೋಣ. ಚೆನ್ನಾಗಿ ಬೇಯಬೇಕು. ಅನ್ನ ಅಕ್ಕಿ ಇರಬಾರ್ದು. ಹುಣಸೆಹಣ್ಣಿಗೆ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅದರ ಹುಣಸೆಹಣ್ಣು ರಸ ಬರಲಿ ಅಂತ. 4 ಸೀಟಿ ಬಂದಿದೆ, ತೆಗೆದು ನೋಡೋಣ ಬೆಂದಿದೆಯಾ ಅಕ್ಕಿ ಎಲ್ಲ ವೆಜಿಟೇಬಲ್ಸು. ನೋಡಿ ಬೆಂದಿದೆ. ಅದು ಗಟ್ಟಿ ಕಾಣಿಸುತ್ತೆ, ಕೈ ಆಡಿಸ್ತಾ ಹೋದಂಗೆ ತೆಳ್ಳಗೆ ಆಗೋಗುತ್ತೆ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಪಕ್ಕದಲ್ಲಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣನ್ನ ನೋಡಿ, ಎಣ್ಣೆ ಬಿಸಿ ಆಗೋವರೆಗೂ ಹುಣಸೆಹಣ್ಣು ರಸನ ತಕ್ಕೊತಿದ್ದೀನಿ. ಚೆನ್ನಾಗಿ ಈ ಥರ ಮಾಡಿದ್ರೆ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಬೆಲ್ಲ ನಿಮಗೆ ಎಷ್ಟು ನೀವು ಸ್ವೀಟ್ ತಿನ್ನಲ್ಲ ಅಂದರೆ ಬೆಲ್ಲನ ಸ್ಕಿಪ್ ಮಾಡಿ, ಸ್ವೀಟ್ ತಿನ್ನೋದ್ರೆ ಬೆಲ್ಲ ಹಾಕ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ, ಒಣಮೆಣಸು, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಜಾಸ್ತಿ ಸುಡೋದು ಬೇಡ, ಕೆಂಪಗೆ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬಿಸಿಬೇಳೆ ಬಾತ್ ಮಸಾಲಾನ ಕಟ್ ಮಾಡಿಕೊಂಡು ಕವರು ಬಿಸಿಬೇಳೆ ಬಾತ್ ನೀವು ಮನೇಲಿ ಮಾಡಿರೋದಿದ್ರೆ ಮನೆಯಲ್ಲಿರೋ ಅದೇ ಹಾಕಿ ರೆಡಿಮೇಡ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಕಾಣಿಸ್ತಾ ಇದೆ. ಈಗ ಹುಣಸೆ ರಸ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ. ನೋಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಆಡಿಸ್ತಾ ಇದ್ದರೆ ಅದು ನೀರು ಬಿಟ್ಕೊತಾ ಇರುತ್ತೆ. ಇವಾಗ ಬೆಲ್ಲ, ಸ್ವಲ್ಪ ಉಪ್ಪು ಮಸಾಲೆಗೆ, ಯಾಕಂದರೆ ಅದರಲ್ಲಿ ಆಲ್ರೆಡಿ ನಾವು ಅಕ್ಕಿ ಬೇಯಿಸಿದ್ದೀವಿ, ಅದರಲ್ಲಿ ಹಾಕಿದ್ದೀವಿ. ಇದ್ರಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಆಡಿಸ್ತಾ ಹೋದಂಗೆ ಎಲ್ಲ ಸ್ವಲ್ಪ ತೆಳ್ಳಗಾಗಿದೆ, ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ. ಇವಾಗ ಅನ್ನಕ್ಕೆ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಎಲ್ಲ. ನೋಡಿ ಚೆನ್ನಾಗಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಆಡಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿನೂ ಇರಬಾರ್ದು ಬಿಸಿಬೇಳೆ ಬಾತ್. ನೋಡಿ ಚೆನ್ನಾಗಿ ಈ ಥರ ಆಡಿಸ್ಕೊಂಡು ಬಿಸಿ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. 2 ನಿಮಿಷ ಕುದೀಲಿ ಅಂತ. ಕುದಿದಿದೆ. ಈಗ ನಾನು ಪ್ಲೇಟಿಂಗ್ ಮಾಡ್ಕೊತಿದ್ದೀನಿ, ಆಫ್ ಮಾಡಿದ್ದೀನಿ ಸ್ಟವ್ನ. ತಿಂದು ನಿಮಗೆ ಹೇಳ್ತೀನಿ. ತುಂಬ ಬಿಸಿ ಇದೆ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ತಿಂದು ತೋರಿಸ್ತಾ ಇದ್ದೀನಿ. ನೋಡಿ ಖಾರ ಬೂಂದಿ ಹಾಕಿದ್ರೆ ಇನ್ನೂ ಟೇಸ್ಟ್ ಸೂಪರ್. ಆಹಾ, ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಹೇಳೋದು ಬೇಡ, ನೀವು ತಿಂದು ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದು ಮರಿಬೇಡಿ.